ಗೆಳೆಯರೆ, ರೇರ್ ಅರ್ತ್ ಎಲಿಮೆಂಟ್ಸ್ ಇವುಗಳ ಮೇಲೆ ಜಗತ್ತು ನಿಂತಿದೆ. ನಾವೆಲ್ಲ ಬಳಕೆ ಮಾಡುವ ಸ್ಮಾರ್ಟ್ಫೋನ್, ನ್ಯಾವಿಗೇಷನ್ ಸಿಸ್ಟಮ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಮೋಟಾರ್ ಇವೆಲ್ಲವನ್ನು ತಯಾರಿಸಲಿಕ್ಕೆ ಭೂಮಿಯಲ್ಲಿರುವ ರೇರ್ ಅರ್ತ್ ಎಲಿಮೆಂಟ್ಸ್ ಬೇಕಾಗುತ್ತದೆ. ಅಪರೂಪದ ಭೂಮಿಯಲ್ಲಿರುವ ಖನಿಜಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವ ದೇಶ ಬೇರೆ ಬೇರೆ ದೇಶಗಳ ವಿದೇಶಾಂಗ ನೀತಿಯನ್ನು ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಮಾರ್ಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುತ್ತದೆ. ಹಾಗಾದರೆ ಏನಿದು ರೇರ್ ಅರ್ತ್ ಎಲಿಮೆಂಟ್ಸ್? ಇದರ ಕುರಿತು ಭಾರತ ತೆಗೆದುಕೊಂಡ ಕ್ರಮದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲವಾಗಿ ನಿಲ್ಲಿ. ಚೀನಾ ದೇಶ ವಿಶ್ವದ ಅತಿ ಹೆಚ್ಚು ಅಪರೂಪದ ಖನಿಜ ಸಂಪನ್ಮೂಲವನ್ನು ಹೊಂದಿದ್ದು, ಇದರ ಪ್ರಮಾಣ ವಿಶ್ವದ 37%. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಲಿಕ್ಕೆ ಚೀನಾ ಹಂಬಲಿಸುತ್ತಿದೆ. ಚೀನಾ ದೇಶ ರೇರ್ ಅರ್ತ್ ಎಲಿಮೆಂಟ್ಸ್ಗೆ ಸಂಬಂಧಿಸಿದ ಉದ್ಯಮದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದ್ದು, ಜಾಗತಿಕ ಮಟ್ಟದಲ್ಲಿ ಗಣಿ ಉತ್ಪಾದನೆಯ 60%, ಭೂಮಿಯಲ್ಲಿ ಸಿಗುವ ಮ್ಯಾಗ್ನೆಟ್ ಉತ್ಪಾದನೆಯಲ್ಲಿ 90% ಹೊಂದಿದೆ. ಹೀಗಾಗಿ ವಿಶ್ವದ ಇತರೆ ರಾಷ್ಟ್ರಗಳು ಚೀನಾದ ಮೇಲೆ ಅವಲಂಬಿತವಾಗಿವೆ. ಬೀಜಿಂಗ್ ತನ್ನ ರಫ್ತು ನಿಯಂತ್ರಣ ನೀತಿಯನ್ನು ಬದಲಿಸಿದಾಗ ಜಾಗತಿಕ ಮಟ್ಟದಲ್ಲಿ ತಳಮಳ ಉಂಟಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಆಸ್ಟ್ರೇಲಿಯಾ, ಬ್ರೆಜಿಲ್, ರಷ್ಯಾ, ಅಮೆರಿಕದಂತಹ ರಾಷ್ಟ್ರಗಳು ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿವೆ. ಭೂಮಿಯಲ್ಲಿ ಸಿಗುವ 17 ಖನಿಜಗಳಾದ ಲ್ಯಾಥನೈಟ್, ಸ್ಕ್ಯಾಂಡಿಯಂ, ಎಟ್ರಿಯಂ, ವ್ಯಾಟ್ನಸೈಟ್, ಮೊನಾಝೈಟ್, ಝೆನೋಟೈಮ್, ಐರನ್, ಗೋಲ್ಡ್, ಸಿಲ್ವರ್, ಕಾಪರ್, ಬಾಕ್ಸೈಟ್, ಮೀಕಾ, ಜಿಪ್ಸಮ್, ಗ್ರಾಫೈಟ್ ಇವು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿಭಾಯಿಸುತ್ತವೆ. ಈ ಅಪರೂಪದ ಭೂಮಿಯ ಖನಿಜಗಳನ್ನು ಮ್ಯಾಗ್ನೆಟ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಸೆಲ್ ಫೋನ್, ಹೈಬ್ರಿಡ್ ಬ್ಯಾಟರಿ, ವಿಂಡ್ ಟರ್ಬೈನ್, ಲೇಸರ್, ಕ್ಯಾನ್ಸರ್ ಟ್ರೀಟ್ಮೆಂಟ್, ವಾಟರ್ ಪ್ಯೂರಿಫೈಯರ್, ಪೆಟ್ರೋಲ್ ಸಂಸ್ಕರಣೆಯಲ್ಲಿ ಬಳಕೆ ಮಾಡುತ್ತಾರೆ. ಭೂಮಿಯ 10 ಅಪರೂಪದ ಖನಿಜಗಳು ಭೂಮಿಯ ಹೊರಪದರದಲ್ಲಿ 95% ಇದ್ದು, ಉಕ್ಕಿನ ಉತ್ಪಾದನೆಯಿಂದ ಹಿಡಿದು ಸೋಲಾರ್ ಪ್ಯಾನೆಲ್, ಬ್ಯಾಟರಿ, ಡಿಫೆನ್ಸ್ ಟೆಕ್ನಾಲಜಿವರೆಗಿನ ಮಾಡರ್ನ್ ಲೈಫ್ ಸ್ಟೈಲ್ಗೆ ಬಹಳಷ್ಟು ಬೇಕಾಗಿದೆ. ಐಫೋನ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಮೋಟಾರ್ ಸೇರಿದಂತೆ ಗ್ರಾಹಕ ಉತ್ಪನ್ನಗಳು, ಲೇಸರ್, ಕ್ಷಿಪಣಿಗಳಂತಹ ಡಿಫೆನ್ಸ್ಗೆ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಗಳಲ್ಲಿಯೂ ರೇರ್ ಅರ್ತ್ ಮಿನರಲ್ಸ್ ಬಳಕೆಯಾಗುತ್ತದೆ. ಚೀನಾ ದೇಶದ ವ್ಯಾಪಾರ ನೀತಿಯ ಮೇಲಿನ ಅವಲಂಬನೆಯನ್ನು ಕಡಿತಗೊಳಿಸಿ ಭಾರತವನ್ನು ಆತ್ಮನಿರ್ಭರ ಅಥವಾ ಸ್ವಾವಲಂಬಿಯನ್ನಾಗಿ ಮಾಡುವ ಪ್ರಯತ್ನದ ಭಾಗವಾಗಿ ಭಾರತ ದೇಶ ಇತಿಹಾಸ ಸೃಷ್ಟಿ ಮಾಡುವಂತಹ ನಿರ್ಣಾಯಕ ಹೆಜ್ಜೆಯನ್ನು ಇಡಲು 2026 ಬಜೆಟ್ನಲ್ಲಿ ಹೂಡಿಕೆಗೆ ಬೇಕಾದ ಹಣವನ್ನು ಮೀಸಲಿಟ್ಟಿದೆ. 2025ರಲ್ಲಿ ಪ್ರಾರಂಭಿಸಲಾದ ಅಪರೂಪದ ಭೂಮಿಯ ಶಾಶ್ವತ ಅಯಸ್ಕಾಂತಗಳ ಯೋಜನೆಗೆ ಸಂಬಂಧಿಸಿ ಗಣಿಗಾರಿಕೆ, ಸಂಸ್ಕರಣೆ, ಸಂಶೋಧನೆ, ಉತ್ಪಾದನೆಯನ್ನು ಉತ್ತೇಜಿಸಲು ಖನಿಜ ಸಮೃದ್ಧ ರಾಜ್ಯಗಳಾದ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ್, ತಮಿಳುನಾಡು ರಾಜ್ಯಗಳಲ್ಲಿ ರೇರ್ ಅರ್ತ್ ಕಾರಿಡಾರ್ ಅರ್ಥಾತ್ ಅಪರೂಪದ ಭೂಮಿಯ ಖನಿಜಗಳ ಕಾರಿಡಾರನ್ನು ಸ್ಥಾಪಿಸಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಭಾಷಣದಲ್ಲಿ ಈ ಕುರಿತು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ 2.0ಗೆ 40,000 ಕೋಟಿ ಹೂಡಿಕೆಯನ್ನು ಘೋಷಣೆ ಮಾಡಿದ್ದಾರೆ. ರಿಸರ್ವ್ ಕಾರಿಡಾರ್ಗೆ ಸಂಬಂಧಿಸಿದ ತಮಿಳುನಾಡು ಮತ್ತು ಕೇರಳದಲ್ಲಿ ಈ ವರ್ಷದ ಕೊನೆಯಲ್ಲಿ ವಿಧಾನಸಭಾ ಚುನಾವಣೆ ಇರುವುದರಿಂದ ಇದು ರಾಜಕೀಯ ಮಹತ್ವವನ್ನು ಪಡೆದುಕೊಳ್ಳುವ ನಿರೀಕ್ಷೆ ಇದೆ. ಸೆಮಿ ಕಂಡಕ್ಟರ್ಗೆ ಸಂಬಂಧಿಸಿದ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅನ್ನು ಹೊರತುಪಡಿಸಿ ಫುಲ್ ಸ್ಟ್ಯಾಕ್ ಇಂಡಿಯನ್ IP ಅಥವಾ ಬೌದ್ಧಿಕ ಆಸ್ತಿಗಳಿಗಾಗಿ ವಿನ್ಯಾಸಗೊಳಿಸಿದ ಇಕ್ವಿಪ್ಮೆಂಟ್ಗಳಿಗೆ ಮೆಟೀರಿಯಲ್ಸ್ಗಳ ಉತ್ಪಾದನೆಯನ್ನು ಉತ್ತೇಜಿಸಲಾಗುವುದು. ಇದು ಮಿತ್ರರೇ ರೇರ್ ಅರ್ತ್ ಎಲಿಮೆಂಟ್ಸ್ ಅರ್ಥಾತ್ ಭೂಮಿಯಲ್ಲಿ ಸಿಗುವ ಅಪರೂಪದ ಖನಿಜಗಳ ಸಂಬಂಧಿಸಿದ ಮಾಹಿತಿ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.